ಇನ್ನು ನಮ್ಮ ಪ್ರತಿನಿಧಿ ಮಾಲ್ತೇಶ್ ಜಗ್ಗಿನ್ ಸಾಹಿತಿ ಕೆ ಕಲ್ಯಾಣ್ ಅವರ ಜೊತೆಗೆ ಮಾತುಕತೆ ನಡೆಸಿದ್ದಾರೆ, ನೋಡೋಣ. ಅಮ್ಮ ಅನ್ನೋ ಪದ ಮತ್ತು ಪದವಿ ಯಾವತ್ತಿಗೂ ಶಾಶ್ವತ ಅಂತ ಕೆ ಕಲ್ಯಾಣ್ ಅವರು ಮಾತನಾಡ್ತಾ ಹೇಳ್ತಾ ಇದ್ರು. ಸೊ ಈಗ ಜಾನಕಮ್ಮನವ್ರ ವಿಚಾರವಾಗಿ ನಮ್ಮ ಜೊತೆ ಮಾತನಾಡ್ತಾ ಇದ್ದಾರೆ. ಸರ್, ಈಗ ನೀವು ಕಂಡಂತೆ ಜಾನಕಮ್ಮ ಹೇಗೆ ನಿಮ್ಮ ಜೀವನದಲ್ಲಿ ಒಂದು ರೀತಿ ನೆನಪಾಗ್ತಾರೆ? ನೋಡಿ, ಈಗ ನಮ್ಮ ಜನ್ಮ ಕೊಟ್ಟ ತಂದೆ ತಾಯಿಯರು ನಮಗೆ ಒಂದು 100 ಜನ್ಮಗಳ ಪುಣ್ಯಫಲ ಇದ್ದರೆ ಮಾತ್ರ ಇಂಥ ತಂದೆ ತಾಯಿಯ ಹೊಟ್ಟೆಲಿ ನಾವು ಹುಟ್ಟೋಕ್ಕೆ ಸಾಧ್ಯ. ಆ ರೀತಿ ನಮ್ಮ ಜೀವನಕ್ಕೆ ಒಂದು ತಾಯಿಯಾಗಿ ಬಂದವರು, ನನ್ನ ಜೀವನಕ್ಕೆ ಇನ್ನೊಬ್ಬ ತಾಯಿಯಾಗಿ ಬಂದವರು ಜಾನಕಿ ಅಮ್ಮ. ಅವರು ಬಹಳ ಸರ್ತಿ ಜಾನಕಿ ಅಮ್ಮ ನನ್ನ ಜೊತೆ ಒಂದು ಆತ್ಮೀಯತೆಯಿಂದ ಇರೋದು ನೋಡಿ ಎಷ್ಟೋ ನಮ್ಮ ಪತ್ರಿಕೆಗಳಲ್ಲಿ ಬರೆದಿದ್ರು, ಕಲ್ಯಾಣ ಅಂದರೆ ಜಾನಕಿ ಅವ್ರ ಮಗ ಅಂತ ಈ ಥರ ಬರೆದಿದ್ರು. ಅಂದರೆ ಆ ಮಟ್ಟಕ್ಕೆ ಅವರು ಆ ಪ್ರೀತಿಯನ್ನು ಕೊಟ್ಟಿದ್ದಾರೆ, ಮಮತೆಯನ್ನು ಕೊಟ್ಟಿದ್ದಾರೆ. ನನ್ನ ಪ್ರಕಾರ ಮಮತೆ ಸಮತೆ ಎರಡರಲ್ಲೂ ಒಂದೇ ಥರ ಇದ್ದವರು ಜಾನಕಿ ಅಮ್ಮ. ಸರ್, ಹೇಳ್ತಾ ಇದ್ರೆ ಅದೇ ಮಮತೆ ಮತ್ತು ಸಮತೆ ಎರಡರಲ್ಲೂ ಒಂದೇ ರೀತಿ ಇದ್ದಂಥವ್ರು ಜಾನಕಮ್ಮ ಅನ್ನೋದು. ಅಂದರೆ ಈಗ ಒಂದು ಕೆಲಸವಾಗಿ ಮಾತ್ರ ಅಲ್ಲ, ನಿಮಗೆ ಅವರ ಅಂದರೆ ವೈಯಕ್ತಿಕವಾಗಿ ಕೂಡ ನಿಮಗೆ ತುಂಬ ಆಪ್ತರಾಗಿದ್ದಂಥವ್ರು ಪ್ರತಿ ಸಂದರ್ಭದಲ್ಲೂ ಕೂಡ. ಅದನ್ನು ಹೆಂಗೆ ನೆನಪು ಮಾಡ್ಕೋತೀರಿ, ಹೇಗಿತ್ತು? ಅಲ್ಲ, ಅವರು ಮನೆಗೆ ಬಂದಾಗ ಒಂದು ಸತಿ ಡಾಕ್ಟರ್ ಅವ್ರಿಗೆ ಹೇಳಿದ್ರು, ಚಿಕ್ಕದೊಂದು ಉದಾಹರಣೆಯಾಗಿ ಡಾಕ್ಟರ್ ಬಂದು ಹೇಳಿದರು ಅವರು ಸಿಹಿ ತಿನ್ನಬಾರ್ದು ಅಂತ. ಬಟ್ ಅವರು ನಮ್ಮ ಮನೆಗೆ ಬಂದುಬಿಟ್ಟು ನಮ್ಮ ತಂದೆ ತಾಯಿನ ನೋಡ್ಬಿಟ್ಟು, ಇಲ್ಲ ನನಗೆ ಸಕ್ಕರೆ ಪೊಂಗಲ್ ಮಾಡಿಕೊಡಿ ಅಂತ ಹೇಳಿ ಪೊಂಗಲ್ ಮಾಡಿಸ್ಕೊಂಡು ಆ ಸಿಹಿ ತಿಂದರು ಅವರು. ಅಂದರೆ ಅವ್ರಿಗೆ ಏನಂದರೆ ಆ ಸಂತೋಷವಾಗಿ ಅದನ್ನು ತಿಂದಾಗ ಅದು ಆರೋಗ್ಯಕ್ಕೆ ತೊಂದರೆ ಆಗಲ್ಲ ಅಂತ. ಅಂದರೆ